ಹುನಗುಂದ ಮತಕ್ಷೇತ್ರದ ಎಲ್ಲ ಮಾಧ್ಯಮ ಮಿತ್ರರಿಗೆ AER ಹುನಗುಂದ ಹಾಗೂ AER ಇಲ್ಕಲ್ರವರು ತಮಗೆಲ್ಲ ನಾನು ಸ್ವಾಗತಿಸ್ತೇವೆ. ತಮಗೆಲ್ಲ ತಿಳಿದಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ವರ್ಕ್ ಶುರು ಆಗ್ತದೆ. ವಿವಿಧ ರಾಜ್ಯಗಳಲ್ಲಿ ಈಗಾಗಲೇ ಮಾಡಲಾಗಿದೆ. ಸೊ ಚುನಾವಣೆ ಆಯೋಗದ ಏನು ನಿರ್ದೇಶನಗಳಿರ್ತವೆ ಆ ಪ್ರಕಾರ ನಮ್ಮ ರಾಜ್ಯದಲ್ಲಿ ಕೂಡ ಶುರು ಆಗ್ತದೆ. ಅದಕ್ಕೆ ಟೈಮ್ ಶೆಡ್ಯೂಲ್ ಏನು ನಮ್ಮ ಚುನಾವಣಾ ಆಯೋಗದವರು ಕೊಟ್ಟಿದ್ದಾರೆ ಅದನ್ನು ನಾನು ಓದಿ ಹೇಳ್ತೇನೆ, ಒಂದೊಂದು ಕಾಪಿ ತಮಗೂ ಕೊಡ್ತೇನೆ. ಪ್ರಿಪರೇಟ್ರಿ ಫೇಸ್ ಅಂತ ಹೇಳಿ ಒಂದು 10 days ಕೊಟ್ಟಿದ್ದಾರೆ, 10 ದಿವಸಗಳು. 20/6/2026ರಿಂದ 29/6/2026ವರೆಗೆ. ಅದಾದಮೇಲೆ 30/6/2026ರಿಂದ 29/7/2026ವರೆಗೆ, ಅಂದರೆ 1 ತಿಂಗಳು ಕಾಲಾವಕಾಶದಲ್ಲಿ BLOಗಳು ಮತಗಟ್ಟೆ ಅಧಿಕಾರಿಗಳು ಪ್ರತಿ ಮತದಾರರಿಗೆ ರೀಚ್ ಆಗಿ ಅವ್ರ ಮನೆಗೆ ಭೇಟಿಯಾಗಿ ಅಥವಾ ಅವರಿಗೆ ಕಮ್ಯುನಿಕೇಷನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ಒಂದು ಫಾರ್ಮನ್ನು ಕೊಡ್ತಾರೆ, ಎನ್ಯುಮರೇಷನ್ ಫಾರ್ಮ್ ಅಂತ. ಆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಅವರ ಮತದಾರರ ಡೀಟೇಲ್ಸ್ ಅದರಲ್ಲಿ ಆ ಎನ್ಯುಮರೇಷನ್ ಫಾರ್ಮಲ್ಲಿ ತುಂಬಿಕೊಂಡು ವಾಪಸ್ ತಗೊಂಡು ಅವರು ತುಂಬಿಕೊಡ್ಬೋದು, ಇವರು ಅವರಿಗೆ ಗೈಡ್ ಮಾಡ್ಬೋದು. ವಾಪಸ್ ಕೊಟ್ಟಾದಮೇಲೆ BLO ಆ್ಯಪಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಈ ಕಾರ್ಯಕ್ಕೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ, ಕಾಲಾವಕಾಶ. ಸೊ ಇದರಲ್ಲಿ 1 ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಮತದಾರರಿಗೆ ರೀಚ್ ಆಗುವಂತೆ ನಮ್ಮ BLOಗಳಿಗೆ ಈಗಾಗಲೇ ನಾವು ತರಬೇತಿ ಕೂಡ ನಾವು ಮಾಡಿದ್ದೇವೆ. ಅದಾದ ನಂತರ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಇದೆ. ಅಂದರೆ 1200 ಮತದಾರರು ಎಲ್ಲಿ ಅದಕ್ಕೆ ಮೀರಿ ಯಾವ ಮತಗಟ್ಟೆಯಲ್ಲಿ ಆಗ್ತಾರೆ ಅಲ್ಲಿ ಅಡಿಷ್ನಲ್ ಒಂದು ಮತಗಟ್ಟೆ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ 29/7/2026ವರೆಗೂ ಅದಕ್ಕೆ ಟೈಮ್ ಇದೆ. 29/7/2026ವರೆಗೂ ಏನು ಎನ್ಯುಮರೇಷನ್ ಫಾರ್ಮ್ಸನ್ನು ಅವರು ಮತದಾರರಿಗೆ ಕೊಟ್ಟು ಅದರಲ್ಲಿ ಅವ್ರದ್ದೆಲ್ಲ ಪರ್ಟಿಕ್ಯುಲರ್ಸ್ ಎಲ್ಲ ತುಂಬಿ ವಾಪಸ್ ತಗೊಂಡು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಆದಮೇಲೆ 5/8/2026ಕ್ಕೆ ಡ್ರಾಫ್ಟ್ ಮತದಾರ ಪಟ್ಟಿ ಅಂತ ರೆಡಿ ಆಗ್ತದೆ. ಅಂದರೆ ಯಾರಾದರೂ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್, ಯಾರಿಗಾದರೂ ಏನಾದರೂ ಕಂಪ್ಲೇಂಟ್ ಮಾಡೋದಿದ್ದರೆ ಒಂದು ಕಾಲಾವಕಾಶ ಅಂತ ಕೊಡ್ತಾರೆ. ಸೊ ಅದಕ್ಕೆ 5/8/2026ರಿಂದ 4/9/2026ವರೆಗೂ ಮತ್ತೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಸೊ ಆ 1 ತಿಂಗಳಲ್ಲಿ ಯಾರಿಗಾದರೂ ಏನಾದರೂ ಅಬ್ಜೆಕ್ಷನ್ಸ್ ಕೊಡೋದಿದ್ದರೆ ಅಬ್ಜೆಕ್ಷನ್ಸ್ ಅಂತ ಕೊಡಲಿಕ್ಕೆ ಅಂತ ಹೇಳಿ ಒಂದು ಸಮಯಾವಕಾಶ. ಆಮೇಲೆ ಮತದಾರರಿಗೆ ಅಬ್ಜೆಕ್ಷನ್ಸ್ ಇತ್ತು ಅಂದರೆ ಒಂದು ವೇಳೆ ನಾನು ಇಲ್ಲೇ ಇದ್ದೀನಿ, ಮತದಾರನ ಇದ್ದೀನಿ, ಆದರೆ ಡ್ರಾಫ್ಟ್ ಇದರಲ್ಲಿ ಬಂದಿಲ್ಲ ನನ್ನ ಹೆಸರು ಅಂತಂದವರು, ಅಥವಾ ಡ್ರಾಫ್ಟಲ್ಲಿ ಹೆಸರು ಬಂದಿದೆ ಯಾರಾದರೂ ಇಲ್ಲ ವ್ಯಕ್ತಿನೇ ಇಲ್ಲ ಅಥವಾ ಮರಣ ಆಗಿದೆ ಅಥವಾ ಇಲ್ಲಿ ವೋಟರ್ ಇಲ್ಲವೇ ಇಲ್ಲ ಅಂತ ಏನಾದರೂ ಅಬ್ಜೆಕ್ಷನ್ಸ್ ಕೊಟ್ಟಾಗ, ಅಥವಾ ಅವ್ರು ಎಲ್ಲಿಯೂ 2002 ಮತದಾರ ಪಟ್ಟಿಯಲ್ಲಿ ಇಲ್ಲವೇ ಇಲ್ಲ, ಈ ಹಿಂದೆ ಅವರು ಪ್ರೊಜನಿನೂ ಇಲ್ಲ, ಅವರು ತಂದೆ ತಾಯಿ ಅಥವಾ ಹಿರಿಯರು ಯಾರೂ ಇಲ್ಲ, ಅಂಥ ಟೈಮಲ್ಲಿ ನಾವು ಅವರಿಗೆ ನೋಟಿಸ್ ಕೊಟ್ಟು ಒಂದು ಹಿಯರಿಂಗ್ ಕೂಡ ಮಾಡ್ತೀವಿ. AER ಮಾಡ್ಬೋದು, ER ಕೂಡ ಮಾಡ್ಬೋದು. ಸೊ ಅದನ್ನು ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡಲಿಕ್ಕೆ ಮತ್ತೆ ಟೈಮ್ ಕೊಟ್ಟಿದ್ದಾರೆ 1 ತಿಂಗಳು. ಓಕೆ, 4/9/2000. ಓಕೆ, ಸೊ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಓಕೆ, 5/8 ಅದನ್ನು ಕೊಟ್ಟಿದ್ದಾರೆ. ಡಿಸ್ಪೋಸಲ್ ಸಲುವಾಗಿ 1 ತಿಂಗಳು ಮತ್ತು ನೋಟಿಸ್ ಕೊಡಲಿಕ್ಕೆ 1 ತಿಂಗಳು ಅಂತ ಒಟ್ಟು 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅದಾದಮೇಲೆ 3/10/2026ಕ್ಕೆ ಎಲ್ಲ ನೋಟಿಸ್ ಕೊಟ್ಟು ಹಿಯರಿಂಗ್ ಕೊಟ್ಟು ಎಲ್ಲ ಮುಗಿದೋಗ್ತದೆ. ಮುಗಿದೋಗಿದ ಮೇಲೆ ಫೈನಲ್ ಮತದಾರ ಪಟ್ಟಿ ಅಂತ ಪಬ್ಲಿಷ್ ಆಗ್ತದೆ. ಅದು 7/10/2026. ಸೊ 7/10/2026ಕ್ಕೆ ಫೈನಲ್ ಏನು ಮತದಾರ ಪಟ್ಟಿ ಪಬ್ಲಿಕೇಶನ್ ಆಗ್ತದೆ, ಅಲ್ಲಿಗೆ SIR ವರ್ಕ್ ಮುಗೀತು ಅಂತ. ಸೊ ಎಂಟೈರ್ SIR ವರ್ಕ್ ಏನಿದೆ ಇದು ಈ ಟೈಮ್ ಶೆಡ್ಯೂಲ್ ಪ್ರಕಾರ, ಚುನಾವಣಾ ಆಯೋಗದ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಮತಕ್ಷೇತ್ರಗಳಲ್ಲಿ ನಡೀತಾ ಇದೆ. ಸೊ ನಮ್ಮ ಮತಕ್ಷೇತ್ರದಲ್ಲಿ ಕೂಡ ಆಗಿದೆ. ಸೊ ಇದರಲ್ಲಿ ಕಾಲಾಂತರವಾಗಿ ತಮಗೂ ಕೂಡ ಅಪ್ಡೇಷನ್ ಮಾಡ್ತಾ ಇರ್ತೇವೆ ನಾವು, ಎಷ್ಟಾಯಿತು ಏನು ಅಂತ ಹೇಳಿ. ಸೊ ದಯವಿಟ್ಟು
ತಮ್ಮ ಪತ್ರಿಕೆಗಳ ಮೂಲಕ ಎಲ್ಲ ಮತದಾರರಿಗೆ ಈ ಮಾಹಿತಿ ಕೂಡ ರೀಚ್ ಆಗೋ ದಿಕ್ಕಿನಲ್ಲಿ ತಾವು ಕೂಡ ಒಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡಬೇಕು ಅವರಿಗೆಲ್ಲ ಅಂತ ಹೇಳಿ ಇಬ್ಬರು AER ಅವರು ತಮ್ಮನ್ನು ಕೇಳ್ಕೊಂತಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಂದರೆ ನೀವು ನೋಡಿರ್ಬೋದು, ಪ್ರತಿ ವರ್ಷ ಕೂಡ ನಾವು ಮತದಾರ ಪಟ್ಟಿ ಬಗ್ಗೆ ವರ್ಕ್ ಮಾಡ್ತಾ ಇರ್ತೇವೆ. ಆದರೆ ಪ್ರತಿ ವರ್ಷ ಏನು ಮತದಾರ ಪಟ್ಟಿ ಪರಿಷ್ಕರಣೆ ಮಾಡ್ತಿರ್ತೀವಿ ನಾವು, ಅದು ಎಕ್ಸಿಸ್ಟಿಂಗ್ ಮತದಾರ ಪಟ್ಟಿ ಏನಿದೆ ಅದನ್ನು ಅಪ್ಡೇಟ್ ಮಾಡ್ತೀವಿ ಅಷ್ಟೇ. ಅಂದರೆ ಒಂದು 800 ವೋಟರ್ಸ್ ಇದ್ದಾರೆ ಅಂದರೆ ಈ ವರ್ಷ ಒಂದು 40 ಜನ ವೋಟರ್ಸ್ ಎಡಿಷನ್ ಆಗ್ಬೋದು. ಸೊ ಅಪ್ಡೇಟೆಡ್ ಅಡಿಷ್ನಲ್ ಲಿಸ್ಟ್ ಅಂತ ಬರ್ತದೆ. ಒಂದು 10 ಜನ ಡಿಲೀಷನ್ ಆಗಿರ್ಬೋದು, ಡಿಲೀಷನ್ ಆಗಿರೋದು ಅಡಿಷ್ನಲ್ ಲಿಸ್ಟ್ ಬರ್ತದೆ. ಸೊ ಅದು ಪ್ರತಿ ವರ್ಷ ಆಗುವಂಥದ್ದು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನಲ್ಲಿ ಅಪ್ಡೇಷನ್ ಇಲ್ಲ. ಪ್ರತಿ ಮತದಾರರಿಗೆ ಇನ್ನೊಂದು ಸಾರಿ ನೀವು ಹೊಸದಾಗಿ ಮತದಾರ ಪಟ್ಟಿ ಮಾಡ್ತಾ ಇದ್ದೀವಿ ಅನ್ನೋ ಥರ ಇದು ಪ್ರಕ್ರಿಯೆ. ಹಾಂ, ಓಕೆ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಡಬಲ್ ವೋಟರ್ಸ್ ಏನಿದ್ದಾರೆ, ಡೆತ್ ಆಗಿದ್ದವ್ರು ಏನಿದ್ದಾರೆ, ಪರ್ಮನೆಂಟ್ಲಿ ಶಿಫ್ಟೆಡ್ ಏನಿದ್ದಾರೆ, ಇಲ್ಲಿ ಇಲ್ಲವೇ ಇಲ್ಲ, ನಮ್ಮ ತಾಲೂಕಿನಲ್ಲಿಲ್ಲ, ನಮ್ಮ ಮತಕ್ಷೇತ್ರದಲ್ಲಿಲ್ಲ, ನಮ್ಮ ಜಿಲ್ಲೆಯಲ್ಲಿಲ್ಲ, ಪರ್ಮನೆಂಟಾಗಿ ಶಿಫ್ಟಾಗಿ ಆಗಿದ್ದಾರೆ, ಇನ್ನೊಂದು ಕಡೆ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರು ನೋಂದಣಿ ಆಗಿರ್ತದೆ, ಅಂಥವರಿಗೆಲ್ಲ ನಾವು ಇಲ್ಲಿಂದ ತೆಗಿತೀವಿ. ಆಮೇಲೆ ಇಷ್ಟು 18 ವರ್ಷ ಮೇಲ್ಪಟ್ಟರು ಕೂಡ ಅವರು ಮನೆಯಲ್ಲೆಲ್ಲ ಹಿರಿಯರು ಕೂಡ ಅಲ್ಲಿ ಮತದಾರ ಪಟ್ಟಿಯಲ್ಲಿ ಇದ್ದರೂ ಅವ್ರು ಇಲ್ಲ ಅಂತಂದರು ಅವರಿಗೆ ನಾವು ಸೇರಿಸ್ತೀವಿ. ಸೊ ಇದರ ಮೋಟೋ ಇಷ್ಟೇ, ಯಾರು ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರು ಯಾರೂ ಕೂಡ ಮತದಾರ ಪಟ್ಟಿಯಿಂದ ಕೈ ಬಿಡಬಾರ್ದು, ಒಂದದ್ದು. ಎರಡನೇದ್ದು, ಯಾರು ಫೇಕ್ ವೋಟರ್ಸ್ ಇದ್ದಾರೆ ಅವರಿಗೆ ಮತದಾರ ಪಟ್ಟಿಯಿಂದ ಕಂಪಲ್ಸರಿ ತೆಗೆಯೋದು. ಸೊ ಇವೆರಡೇ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಗುರಿ. ಈ ಎರಡು ಪ್ರಿನ್ಸಿಪಲ್ಲು, ಈ ಎರಡು ನಂಬರ್ ಮೇಲೆ ಇದನ್ನು ವರ್ಕ್ ಮಾಡ್ತೀವಿ.